ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ನು. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಮಾಡಬೇಕಂತನೂ ಇಲ್ಲ. ನಾನೇನಿಲ್ಲಿ ಜಾಸ್ತಿ ಎಣ್ಣೆ ಬಳಸಿಲ್ಲ, ನೀವು ನೋಡ್ತಾ ಇರ್ಬೋದು. ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ಮಾಡಿದ್ದೆ, ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇವಾಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆನೂ ಇನ್ನೂ ಕಡಿಮೆ ಹಾಕ್ಕೊಳ್ಬೋದು. 1 ಸ್ಪೂನ್ ಹಾಕ್ಕೊಂಡು ಹುರ್ಕೊಂಡ್ರೂ ಸಾಕಾಗುತ್ತೆ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಹುರಿತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ. ಈರುಳ್ಳಿ ಫ್ರೈ ಆದ್ರ ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಶುಂಠಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲವನ್ನು ಒಂದು ಸ್ವಲ್ಪ 1 ಪೀಸ್ ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಹಾಕಿದ್ದೀನಿ. ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಇದೆಲ್ಲ ಫ್ರೈ ಆಗಲಿ, ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗುತ್ತೆ. ಹಾಗೆ ಒಂದು 5-6 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ, ಗೋಡಂಬಿ ಮತ್ತು ಶೇಂಗಾ ಇದೆಲ್ಲವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಶೇಂಗಾ ನಾನಿಲ್ಲಿ ಸೇರಿಸ್ಕೊಂಡಿರಲಿಲ್ಲ, ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಹಾಕೋಣ ಅಂತ ಸಪ್ರೇಟಾಗಿ ನಾನು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಸೇರಿಸ್ಕೊಳ್ತೀನಿ. ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಒಂದು ಸಣ್ಣ ಬೌಲ್ನ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹುರ್ಕೊಂಡು. ಮೊದಲೇ ಇದ್ರ ಜೊತೆಗೆ ನೀವು ಬೇಕಾದರೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದನ್ನು, ಶೇಂಗಾನ. ಇವಾಗ ಇದು ಆರಿದ್ರ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಸ್ವಲ್ಪ ರುಬ್ಕೊಳ್ಳುವಾಗ ಸೇರಿಸ್ಕೊಳ್ಬೋದು. ಈಗ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಇದಕ್ಕೆ ನಾವು ಖಾರ ಏನು ಸೇರಿಸ್ಕೊಂಡಿರಲಿಲ್ಲ. ಈ ಮಸಾಲೆಗೆ ನಾವೀಗ ಖಾರ ಮತ್ತು ಮಸಾಲೆ ಪೌಡರ್ ಎಲ್ಲ ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಈ ಮಸಾಲೆನ ನಾವು ಬದನೆಕಾಯಿ ಒಳಗಡೆ ತುಂಬಿ ಆಮೇಲೆ ಅದನ್ನು ನಾವು ಬೇಯಿಸಬೇಕಾಗುತ್ತೆ. ಹಾಗಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಉಪ್ಪು ಕಡಿಮೆ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಬದನೆಕಾಯಿಗೆಲ್ಲ ಅದು ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಉಪ್ಪು ಸ್ವಲ್ಪ ಕರೆಕ್ಟಾಗಿರಬೇಕು, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಬದನೆಕಾಯಿನ 4 ಭಾಗ ಮಾಡಿಟ್ಕೊಂಡಿದ್ದೆ. ಇವಾಗ ನೋಡ್ತಿರ್ಬೋದು, ಆದಷ್ಟು ಸಣ್ಣ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಮೀಡಿಯಮ್ ಸೈಜು ಬದನೆಕಾಯಿ ಇದೆ. ಇಲ್ಲಿ ಸಾಂಬಾರಿಗೆಲ್ಲ ಹಾಕ್ಕೊಳ್ತೀವಲ್ಲ ಅದೇ ಬದನೆಕಾಯಿ. ಇದ್ರ ಒಳಗಡೆ ಎಲ್ಲ ಮಸಾಲೆ ತುಂಬಿ ಮೇಲ್ಗಡೆನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಮಸಾಲೆ ನಾವು ಬೇಯಿಸುವಾಗ ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ಆದರೂ ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಮಸಾಲೆ ಎಲ್ಲ ಹಿಡ್ಕೊಳ್ಬೇಕು. ಸ್ವಲ್ಪ ಬೇಗನೆ ಇದನ್ನು ಮಾಡಿಟ್ರೆ ಮಸಾಲೆ ಎಲ್ಲ ಅದು ಎಳ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ.
ಎಣ್ಣೆಗಾಯಿ ಅಂದ ಕೂಡಲೇ ನಾವೇನು ಎಣ್ಣೆನ ಜಾಸ್ತಿ ಹಾಕಿ ಮಾಡಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಎಣ್ಣೆಲೂ ಕೂಡ ಮಾಡ್ಕೊಳ್ಬೋದು. ಆದಷ್ಟು ಎಣ್ಣೆನ ಕಡಿಮೆ ಬಳಸಿದ್ರೆ ತುಂಬ ಒಳ್ಳೇದಲ್ವ, ಹಾಗಾಗಿ ಸ್ವಲ್ಪ ಹುರಿಯುವಾಗ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಮತ್ತೆ ನಾವು ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು, ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ತುಂಬ ಎಣ್ಣೆನಲ್ಲೇ ಮುಳುಗಿಸ್ಬಿಟ್ಟು ಮಾಡಬೇಕು ಆ ಥರ ಏನೂ ಇಲ್ಲ. ತುಂಬ ರುಚಿ ಬರಬೇಕು, ನಿಮಗೆ ಖಾನಾವಳಿ ಸ್ಟೈಲ್ನಲ್ಲೇ ಆಗಬೇಕು ಅಂತ ಹೇಳಿದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು. ಎಣ್ಣೆ ಇಲ್ದೇ ತುಂಬ ರುಚಿಯಾಗುತ್ತೆ. ಈ 1 ಸ್ಪೂನ್ ಎಳ್ಳು ಮತ್ತು ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಬದನೆಕಾಯಿಗೂ ಇದೇ ಥರ ತುಂಬಿ ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಒಳ್ಳೆಯದು. ಆಮೇಲೆ ನಾವು ಒಗ್ಗರಣೆನ ಹಾಕ್ಕೊಳ್ಬೋದು. ಇವಾಗ ನಾನು ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಳಸ್ತಿರೋದು ಶೇಂಗಾ ಎಣ್ಣೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಆದಷ್ಟು ನಾವು ಈ ಶೇಂಗಾ ಎಣ್ಣೆ, ಸೋಯಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಬಳಸೋದು ತುಂಬ ಒಳ್ಳೆಯದು. ಹೆಚ್ಚು ಕೊಲೆಸ್ಟ್ರಾಲ್ ಇರೋದಿಲ್ಲ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಈರುಳ್ಳಿ ಎಲ್ಲ ಫ್ರೈ ಆದ್ರ ಮೇಲೆ ಇವಾಗ ನಾವು ಬದನೆಕಾಯಿ ಮಸಾಲೆ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಉರಿನ ಆದಷ್ಟು ಸಣ್ಣ ಮಾಡಿಟ್ಕೊಳ್ಳಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಇವಾಗ ಈ ಥರ ಹಾಕಿಬಿಟ್ಟು ಒಂದು 5 ನಿಮಿಷ ನಾನು ಹಾಗೆ ಬಿಡ್ತಾ ಇದ್ದೀನಿ. ಆಮೇಲೆ ಉಳಿದಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನೇನು ಇವಾಗ ಸೌಟ್ ಹಾಕಿ ತಿರುಗಿಸೋದೇನು ಬೇಡ, ಒಂದು 5 ನಿಮಿಷ ನಾವು ಬದನೆಕಾಯಿನ ಹಾಕಿ ಹಾಗೆ ಬಿಡಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಉಳಿದಿರುತ್ತಲ್ವ ಅದನ್ನು ಹಾಕ್ಕೊಳ್ತೀನಿ. ಒಂದು 5 ನಿಮಿಷ ಆದ್ರ ಮೇಲೆ ಈ ಥರ ಬದನೆಕಾಯಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ಆಮೇಲೆ ಈ ಥರ ಮಸಾಲೆನ ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ಬದನೆಕಾಯಿ ಒಂದು ಅರ್ಧ ಬೆಂದಿರುತ್ತೆ. ನೆಕ್ಸ್ಟ್ ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ನಾವು ಮತ್ತೆ ಇನ್ನು ಅರ್ಧ ಭಾಗನ ಬೇಯಿಸಬೇಕು. ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ನಾವು ಸೌಟಿಂದ ಈ ಥರ ಮಿಕ್ಸ್ ಮಾಡಬೇಕು. ತುಂಬ ಒಂದೇ ಸಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಎಣ್ಣೆಗಾಯಿ. ತುಂಬ ನೀರು ಹಾಕ್ಕೊಳ್ಬೇಡಿ. ಈ ಥರ ಗೊಜ್ಜು ಥರ ಆದರೆ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡಿಟ್ಕೊಬಿಟ್ರೆ ನೀವು ನೆಕ್ಸ್ಟ್ ಡೇ ಏನಾದರೂ ದೋಸೆ ಚಪಾತಿ ಎಲ್ಲ ಮಾಡೋ ಥರ ಇದ್ದರೆ ಅದಕ್ಕೂ ಕೂಡ ಆಗುತ್ತೆ, ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ. ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಒಂದು 8-10 ನಿಮಿಷ ನೀವು ಲೋ ಫ್ಲೇಮ್ನಲ್ಲಿ ಮುಚ್ಚಿಡಬೇಕು, ಚೆನ್ನಾಗಿ ಬದನೆಕಾಯಿ ಬೇಯುತ್ತೆ. ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ, ಎರಡೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ನೀರು ದೋಸೆ ಅಥವಾ ನೀವು ಮಾಮೂಲಿ ದೋಸೆ ಎಲ್ಲ ಮಾಡ್ಕೊತೀರಲ್ವ ಉದ್ದಿನ ದೋಸೆ, ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ತುಂಬ ಸಾಫ್ಟಾಗಿರುತ್ತಿದ್ದು. ಈ ಅಕ್ಕಿ ಹಿಟ್ಟು ಉಕ್ಕರ್ಸ್ಕೊಂಡು ಮಾಡೋದು. ಮೊದಲಿಗೆ 2 ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನೀರು ಕುದೀತಾ ಇರುವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕು. 2 ಲೋಟ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ನೀರಿನಲ್ಲೇ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮ್ ಇಟ್ಕೊಂಡಿರಬೇಕು. ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ಒಂದು 5 ನಿಮಿಷ ಇದು ಬೆಂದ್ರ ಮೇಲೆ ಹಾಗೆ ಮುಚ್ಚಿ ಇಡಬೇಕಾಗುತ್ತೆ. ಆಮೇಲೆ ನಾವು ಅದನ್ನು ಉಂಡೆ ಮಾಡಿಕೊಂಡು ಲಟ್ಸ್ಬಿಟ್ಟು ರೊಟ್ಟಿ ಮಾಡೋದು. ಇದೇ ಥರ ರೊಟ್ಟಿನ ರಾಗಿ ಹಿಟ್ಟಲ್ಲೂ ಮಾಡ್ಬೋದು. ನನ್ನ ಚಾನಲ್ನಲ್ಲೇ ಆಲ್ರೆಡಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಸಾಫ್ಟಾಗಿ ಬರುತ್ತೆ ಈ ರಾಗಿ ರೊಟ್ಟಿ ಈ ಥರ ಮಾಡಿಕೊಂಡ್ರೆ. ಹೋಗಿ ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಇದು ನೋಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಈ ಥರ ಆಗಿರುತ್ತೆ. ಇದನ್ನು ಹೀಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಆಗಿರುತ್ತಿದ್ದು. ಆಮೇಲೆ ನಾವು ಉಂಡೆ ಮಾಡಿಕೊಂಡು ಈ ಥರ ನೋಡ್ತಾ ಇರ್ಬೋದು. ಇಲ್ಲಿ ನಿಧಾನಕ್ಕೆ ಲಟ್ಸ್ಬೇಕಾಗುತ್ತೆ, ಸೈಡೆಲ್ಲ ಅದು ಒಡಿಬಾರ್ದು. ಆ ಥರ ಒಂದು ಸಲ ಹಿಟ್ಟನ್ನು ಮೊದಲೇ ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಬೇಕು.
ಸ್ವಲ್ಪ ನಿಧಾನಕ್ಕೆ ಲಟ್ಸ್ಬೇಕು. ಚಪಾತಿ ಎಲ್ಲ ಲಟ್ಸೋ ಥರ ಲಟ್ಸೋಕ್ಕಾಗಲ್ಲ ಇದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡ ಆಗೋವರೆಗೂ ಈ ಥರ ಲಟ್ಸ್ಕೊಳ್ಬೇಕು. ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಸ್ಮೂತಾಗಿರುತ್ತಿದು. ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಎಣ್ಣೆ ಹಾಕ್ಕೊಂಡು ಬೇಕಾದರೂ ಮಾಡ್ಬೋದು, ಅಥವಾ ನೀರು ಹಾಕ್ಕೊಂಡು ಕೂಡ ನಾವು ಹುರಿತೀವಿ. ಆದರೆ ನೀರು ಹಾಕ್ಕೊಳ್ಳೋಕ್ಕಿಂತ ಬೆಸ್ಟ್ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋದ್ರಿಂದ ಅದು ತವ ಎಲ್ಲ ಅಷ್ಟು ಕಪ್ಪಾಗೋದಿಲ್ಲ. ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು. ಈ ಥರ ಎಲ್ಲ ಲಟ್ಸ್ಕೊಂಡಿದ್ದೀವಿ. ಇವಾಗ ನೋಡಿ ಈ ಥರ ಹುರಿಬೇಕು. ಒಂದು 5 ನಿಮಿಷ ಬೇಕಾಗುತ್ತೆ. 2 ಸೈಡು ನಿಧಾನಕ್ಕೆ ಹುರಿಬೇಕು. ಈ ಥರ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸಿದ್ರು ಕೂಡ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬದನೆಕಾಯಿಂದ ಎಣ್ಣೆಗಾಯಿ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಈ ಥರ ನಿಧಾನಕ್ಕೆ ಹಾಕ್ಕೊಳ್ಬೇಕು. ನಾವು ಮಲೆನಾಡು ಕಡೆ ಎಲ್ಲ ಇದೇ ಥರ ರೊಟ್ಟಿ ಮಾಡೋದು. ರಾಗಿ ರೊಟ್ಟಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೊಟ್ಟಿ ಎಲ್ಲ ರೆಡಿ ಆಗ್ತಿದೆ. ಬದನೆಕಾಯಿ ಎಣ್ಣೆಗಾಯಿ ಹಾಕಿ ಸರ್ವ್ ಮಾಡ್ತೀನಿ, ನೋಡ್ತಿರ್ಬೋದು. ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಬದನೆಕಾಯಿ ಮತ್ತು ಎಣ್ಣೆಗಾಯಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಆರೋಗ್ಯಕರ ಮತ್ತು ರುಚಿಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗೆಲ್ಲ ರೊಟ್ಟಿ ರೆಡಿಯಾಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ನೋಡ್ತಿರ್ಬೋದು. ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ. 4-5 ರೊಟ್ಟಿ ಒಬ್ಬರೇ ತಿನ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಆದರೆ. ಎಣ್ಣೆಗಾಯಿ ನೋಡ್ತಾ ಇರ್ಬೋದು, ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತಿದ್ದು. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.